ಎಲ್ಲರೂ ನಂಬ್ಕೊಂಡಿರ್ತಾ ಇದ್ದೆ. ಅಯ್ಯೋ ಅವರಿದ್ದಾರೆ ಇವರಿದ್ದಾರೆ, ನನಗೆ ಅವರು ಇವರು ಅಂತ ಇದ್ದೆ. ಕಾಫಿ ಸ್ಟ್ರೈಕ್ ಬಂದಿದ್ದಕ್ಕೆ ಯಾರು ಏನು ಅಂತ ಗೊತ್ತಾಗುತ್ತೆ, ಯಾರು ಬಣ್ಣ ಹೇಗೆ ಏನು ಅಂತ ಗೊತ್ತಾಗುತ್ತೆ. ಆಯಿತು, ಇರಲಿ, ದೇವರು ಚೆನ್ನಾಗಿಟ್ಟಿರಲಿ, ಎಲ್ಲರೂ ಚೆನ್ನಾಗಿಟ್ಟಿರಲಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಇಷ್ಟು ದಿನ ನಾನು ಓದಿಲ್ಲ ಅನ್ನೋದು ಒಂದು ಕೊರತೆ ಅಂತ ಅನ್ನಿಸ್ಲಿಲ್ಲ ನನಗೆ. ಯಾವಾಗೋ ಒಂದು ಸರಿ ಅನಿಸೋದು, ಅಯ್ಯೋ ಏನಾದರೂ ಇಂಗ್ಲೀಷು ಅದು ಇದು ಯಾರಾದರೂ ಏನಾದರೂ ಇಂಗ್ಲೀಷಲ್ಲಿ ಮಾತಾಡಿದಾಗ, ಮತ್ತು ನಂದು ಬಿಸ್ನೆಸ್ ಆರ್ಡ್ರುಗಳು ಬರ್ತಾ ಇರುತ್ತೆ. ಆ ಆರ್ಡ್ರಲ್ಲೂ ಅಷ್ಟೇ ಯಾರಾದರೂ ಏನಾದರೂ ಕೇಳಿದಾಗ ಇಂಗ್ಲೀಷಲ್ಲಿ ಬಂದು ನಾನು ಅವ್ರಿಗೆ ಕನ್ನಡ ಬರಲ್ಲ, ಅವಾಗ ಕೇಳ್ತಾರೆ ಇಂಗ್ಲೀಷು ನೋಡಿ, ಇಂಗ್ಲೀಷಲ್ಲಿ ಹೇಳಿ ಅಂತಾರೆ. ಆವಾಗ ನನಗೆ ಇಲ್ಲ, ನನಗೆ ಕನ್ನಡ ಮಾತ್ರ ಅಂತ ಹೇಳ್ತೀನಿ. ಎಷ್ಟೋ ಆರ್ಡ್ರುಗಳು ನನ್ನ ಕೈ ತಪ್ಪೋಗಿದೆ. ಆದರೆ ಇವಾಗೇನಾಗೋಗಿದೆ, ನನಗೆ ಮೊನ್ನೆ ಒಂದು ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ. ಅದಕ್ಕೆ ಅವರು ಯೂಟ್ಯೂಬಿಂದ ನನಗೆ ಇವತ್ತವರೆಗೂ ನನಗೆ ಯಾವುದೂ ಇದಾಗಿಲ್ಲ. ನಾನು ಚಾನಲ್ ಶುರು ಮಾಡಿ 2 ವರ್ಷ ಆಯಿತು. 2 ವರ್ಷಕ್ಕೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನನಗೆ ಪ್ಲೇ ಬಟನ್ ತಂದು ಕೊಟ್ಟಿದ್ದೀರಾ. ನನಗೆ ಮತ್ತೆ ನಾನು ಹೇಳಿದ್ನಲ್ಲ, ನನಗೆ ತಿಂಗಳು ನಾನು ಆಚೆ ಎಲ್ಲೂ ಕೆಲಸ ಮಾಡೋಂಗಿಲ್ಲ. ಯೂಟ್ಯೂಬಿಂದ ದುಡ್ಡು ಬರ್ತಿದೆ, ನನ್ನ ಪ್ರಾಡಕ್ಟಿಂದ ದುಡ್ಡು ಬರ್ತಿದೆ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಈಗೇನಾಯಿತು ಅಂದರೆ, ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ. ಅದಕ್ಕೆ ನನಗೆ ಅವಾಗ ಅನಿಸಿದ್ದು ನಾನು ಓದಬೇಕಿತ್ತು ಅಂತ ಅನಿಸ್ತು. ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ ಬುಧವಾರ. ಶಾರ್ಟ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಏನಾಯಿತು, ಅದು ಸ್ಟ್ರೈಕ್ ಅಂತ ಹೇಳಿ ಅವರು ನನಗೆ ವಾರ್ನಿಂಗ್ ಕೊಟ್ಟರು, ಯೂಟ್ಯೂಬಿಂದ ವಾರ್ನಿಂಗ್ ಕೊಟ್ಟರು. ನಾನು ಅದೆಲ್ಲ ಏನೂ ನೋಡಲ್ಲ. ರೆಡ್ ಕಲರ್ ಬಂತು, ಓಹ್ ಅದೆಲ್ಲೋ ಸಾಂಗಿಗೆ ಬಂದಿರ್ಬೋದು ಅಂತ ತಿಳ್ಕೊಂಡು ಏನು ಮಾಡಿದೆ, ಬೇರೆ ಸಾಂಗು ಇದು ಮಾಡಿದೆ. ಅದು ಮಗುಗೆ ಒಂದು ಲೆಟ್ರಿನ್ ಮಾಡಿದಾಗ ತೊಳಿತಾ ಇರೋದು ಒಂದು ಫೋಟೋ ಇತ್ತು. ಆ ಫೋಟೋಗೆ ನಾನು ಒಂದು ಅಮ್ಮ ಅನ್ನೋದೊಂದು ಶಾರ್ಟ್ಸ್ ಹಾಕಿ, ಒಂದು ಹಾಡು ಹಾಕ್ಬಿಟ್ಟು ನಾನು ಅಪ್ಲೋಡ್ ಮಾಡಿತ್ತು. ಅವರು ವಾರ್ನಿಂಗ್ ಕೊಟ್ಟರು, ಇದನ್ನೆಲ್ಲ ಅಪ್ಲೋಡ್ ಮಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟರು. ನಾನೇನು ಮಾಡಿದ್ದೀನಿ, ನೋಡ್ಕೊಂಡಿಲ್ಲ. ಯಾಕಂದರೆ ನನಗೆ ಅದು ಇಂಗ್ಲೀಷ್ ಓದೋಕ್ಕೆ ಬರಲ್ಲ, ನಾನು ಹಾಗಾಗಿ ನೋಡ್ಕೊಂಡಿಲ್ಲ. ಕೊನೆಗೆ ನಾನು ಅಪ್ಲೋಡ್ ಮಾಡಿದ್ದು 5 ನಿಮಿಷಕ್ಕೆ ಸ್ಟ್ರೈಕ್ ಬಂತು. ನಾನು ಇವತ್ತವರೆಗೂ ಆಯಿತು, ನಾನು ಯೂಟ್ಯೂಬ್ ಕಾಲಿಟ್ಟು ಜೂನ್ 9ನೇ ತಾರೀಕಿಗೆ 3 ವರ್ಷ ಆಗುತ್ತೆ. 3 ವರ್ಷದಿಂದ ತುಂಬ ಜೋಪಾನವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಮಗು ಥರ ನಾನು ನೋಡ್ಕೊಂಡು ಬಂದಿದ್ದೆ. ಆದರೆ ಇದೇನಾಯಿತು, ಸ್ಟ್ರೈಕ್ ಬಂತು. ನನಗೆ ಅದೂ ನೋಡ್ಕೊಂಡಿಲ್ಲ ನಾನು. ಆ ಸ್ಟ್ರೈಕ್ ಬಂದಿರೋದು ನನಗೆ ಗೊತ್ತಿಲ್ಲ, ಏನೂ ಇಲ್ಲ. ಕೊನೆಗೆ ಲೈವ್ಗೆ ಹೋಗೋಣ, ಅದು ನಾನು ಸಂಜೆ ಒಂದು 4:15 ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿತ್ತು. ಆಯಿತು, ನಾನು ನೋಡ್ಕೊಂಡಿಲ್ಲ, ಯಾಕೋ ಇದು ರೆಡ್ ಕಲರ್ ಬಂತು ಅಂತ ಹೇಳಿ ಬಿಟ್ಬಿಟ್ಟೆ. ಯೂಟ್ಯೂಬಿಂದನೇ ಅದು ಡಿಲೀಟ್ ಮಾಡಿಬಿಡುತ್ತೆ, ನನಗೆ ಮಾತ್ರ ಕಾಣಿಸುತ್ತೆ, ನಿಮ್ಗೆ ಯಾರಿಗೂ ಕಾಣಿಸಲ್ಲ ಆ ಶಾರ್ಟ್ಸು. ಕೊನೆಗೆ 400 ಜನ ನೋಡಿಬಿಟ್ಟಿದ್ರು. ಆಮೇಲೆ ಸ್ಟ್ರೈಕ್ ಬಂದಿದ್ದು. ಅದಕ್ಕೆ ಕೊನೆಗೆ ಲೈವ್ಗೆ ಹೋಗೋಣ, 8 ಗಂಟೆ ಆಯಿತು. ಲೈವ್ಗೆ ಹೋಗೋಣ ಅಂತ ಲೈವ್ ಓಪನ್ ಮಾಡ್ತೀನಿ, ಲೈವ್ ಓಪನ್ ಆಗ್ತಾಯಿಲ್ಲ. ತುಂಬ ತಲೆ ಕೆಟ್ಟೋಯ್ತು. ಏನೇನೋ ಮಾಡಿದ್ರು. ನಂಗೆ ಅದು ಇಂಗ್ಲೀಷಲ್ಲಿ ಇಷ್ಟು ಉದ್ದ ಇದೆ, ನನಗೇನೂ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಇವ್ರನ್ನ ಕೇಳಿ ಆಮೇಲೆ ಕೊನೆಗೆ ಆಗಲಿಲ್ಲ. ಆಮೇಲೆ ನಂದಿನಿ ಕನ್ನಡ ವ್ಲಾಗ್ಸ್ ಇದೆಯಲ್ಲ, ಇನ್ನೊಂದು ಚಾನಲು, ನನ್ನ ಫಸ್ಟ್ ಚಾನಲು. ದೇವರು ನೀನು ಅದನ್ನು ಮರ್ತಿದ್ಯಾ ಅಂತ ಅನ್ನೋದಕ್ಕೋಸ್ಕರನೇ ಈ ಚಾನಲ್ನ ಸ್ವಲ್ಪ ದಿವಸ ಗ್ಯಾಪ್ ಕೊಡು, ಆ ಚಾನಲಲ್ಲಿ ಶುರು ಮಾಡುವಂಥ ನೆನ್ಪು ಮಾಡಿತ್ತು ಅಂತ ಹೇಳ್ಬೋದು. ಬಂದ ದಾರಿ ಮರಿಬೇಡ ಅಂತ. ಯಾಕಂದರೆ ನನಗೆ ಟೈಮೇ ಸಿಗ್ತಾ ಇಲ್ಲ. ನನಗೆ ಮರ್ತಿಲ್ಲ, ಆದರೆ ಟೈಮೇ ಸಿಗ್ತಾ ಇರಲಿಲ್ಲ. ನಂದು ಬಿಸ್ನೆಸ್ಸು, ನಂದು ಬೆಳೆಯೋ ಮಕ್ಕಳ ಕಡೆನೇ ಗಮನ ಕೊಡ್ತೀವಿ ಅಂತ ಕೃಷ್ಣ ಚೆನ್ನಾಗಿ ಬೆಳೀತಾ ಇದ್ದ ಅಂತ ಕೃಷ್ಣನ ಕಡೆನೇ ಗಮನ ಕೊಟ್ಕೊಂಡು ಹೋದೆ ನಾನು. ನಂದಿನಿ ಕಡೆ ಗಮನ ಕೊಟ್ಟಿಲ್ಲ. ನಂದಿನಿಯಿಂದನೇ ಬೆಣ್ಣೆ ಬರೋದಲ್ವ, ನಂದಿನಿಯಿಂದನೇ ಹಾಲು ಬೆಣ್ಣೆ ಮೊಸರೆಲ್ಲ ಬಂದ್ರೇ ಬೆಣ್ಣೆ ಕೃಷ್ಣ ಆಗೋದು ಸಾಧ್ಯ. ಅದನ್ನು ನಾನು ಮರ್ತೋದೆ. ನಂದಿನಿ ನನ್ನ ಹೆಸರು. ಆ ಚಾನಲ್ನ ಮರ್ತೋಗಿದ್ದೆ. ಕೊನೆಗೆ ಇವಾಗ ಅದರಲ್ಲಿ ಲೈವ್ ಮಾಡ್ತಾಯಿದ್ದೀನಿ, 8 ಗಂಟೆಗೆ ಲೈವ್ ಮಾಡ್ತಾಯಿದ್ದೀನಿ. ಇನ್ನು ನಾನೊಂದು ಪಾಠ ಏನು ಕಲಿತೆ ಅಂದರೆ, ಯಾರು ನಮ್ಮೋರು, ಯಾರು ತಮ್ಮೋರು, ಯಾರು ನಮ್ಮೋರಲ್ಲ ಅನ್ನೋದು ಒಂದೊಂದು ಹಂತದಲ್ಲೂ ನಾನು ಪಾಠ ಕಲ್ತ್ಕೊಂಡು ಬಂದೆ. ಇವಾಗ ಯಾರು ನಮ್ಮೋರು, ಯಾರು ನಮ್ಮೋರಲ್ಲ ಅನ್ನೋದು ನನಗೆ ಒಂದು ಅನುಭವ ನನಗಾಗಿತ್ತು. ಎಲ್ಲದೂ ಒಳ್ಳೆಯದೇ, ಆಗೋದೆಲ್ಲ ಒಳ್ಳೆಯದಕ್ಕೆ. ಅದು ಯಾವುದು ಒಂದು ಹಾಡಿದೆ, ಆಗೋದೆಲ್ಲ ಒಳಿತೇ ಆಯಿತು ಅಂತ ಇದೆಯಲ್ವ, ಹಾಗೆ ಏನಾಗುತ್ತೆ ಅದು ಒಳ್ಳೆಯದೇ ಅಂತ ಅಂದ್ಕೊಳ್ಳೋಣ. ಕಾಪಿ ಸ್ಟ್ರೈಕ್ ಬರಲಿಲ್ಲ ಅಂದರೆ ನಾನು ಎಲ್ಲರೂ ನಂಬ್ಕೊಂಡಿರ್ತಾ ಇದ್ದೆ. ಅಯ್ಯೋ ಅವರಿದ್ದಾರೆ ಇವರಿದ್ದಾರೆ, ನನಗೆ ಅವರು ಇವರು ಅಂತ ಇದ್ದೆ. ಕಾಪಿ ಸ್ಟ್ರೈಕ್ ಬಂದಿದ್ದಕ್ಕೆ ಯಾರು ಏನು ಅಂತ ಗೊತ್ತಾಗುತ್ತೆ, ಯಾರು ಬಣ್ಣ ಹೇಗೆ ಏನು ಅಂತ ಗೊತ್ತಾಗುತ್ತೆ.
ಆಯಿತು, ಇರಲಿ, ದೇವರು ಚೆನ್ನಾಗಿಟ್ಟಿರಲಿ, ಎಲ್ರೂ ಚೆನ್ನಾಗಿಟ್ಟಿರಲಿ. ನನ್ನ ಚೆನ್ನಾಗಿಟ್ಟಿದ್ದಾನೆ ದೇವ್ರು, ಎಲ್ರೂ ಚೆನ್ನಾಗಿಟ್ಟಿರಲಿ. ಇನ್ನೇನಾದ್ರು ಹೇಳಕ್ಕೆ ಹೋದರೆ ನಂಗೆ ಅಳು ಬರುತ್ತೆ. ಹಾಗಾಗಿ ನಾನು ಒಂಥರ ಖುಷಿಲೇ ಮಾತಾಡ್ತಾ ಇದ್ದೀನಿ. ಕಾಪಿ ಸ್ಟ್ರೈಕ್ ಬಂದಿರೋದಕ್ಕೆ, ಅದು 7ರಿಂದ 10 ದಿವಸ ಆ ಸ್ಟ್ರೈಕ್ ಇರುತ್ತೆ. ಆ ಸ್ಟ್ರೈಕ್ ಇರೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಶಾರ್ಟ್ಸ್ ಹಾಕೋಕ್ಕಾಗ್ತಾಯಿಲ್ಲ, ಲೈವ್ ಹಾಕೋಕ್ಕಾಗ್ತಾಯಿಲ್ಲ, ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕಾಗ್ತಾಯಿಲ್ಲ. 7-8 ದಿವಸ ಅದು ಪ್ರಾಬ್ಲಮ್ ಇದೆ. ನಾನು ಅದು ಆಗಿದ ತಕ್ಷಣ ನನ್ನ ಚಾನಲ್ನ ತುಂಬ ಜೋಪಾನವಾಗಿ ನೋಡ್ಕೊಳ್ತೀನಿ. ಇನ್ಮೇಲೆ ಆ ಥರ ಇಲ್ಲ, ಏನೋ ನಾನು ತಪ್ಪು ಮಾಡೋಕ್ಕೆ ಹೋಗಲ್ಲ. ನಾನು ದಯವಿಟ್ಟು ನನ್ನ ಹೇಗೆ ನನ್ನ ಹಿಂದೆ ನನ್ನ ವೀಡಿಯೋನೆಲ್ಲ ನೋಡ್ತಾ ಇದ್ರಿ, ನನ್ನ ಪ್ರೀತಿಯಿಂದ ನನ್ನ ಲೈವ್ಗೆ ಬರೋದು, ನನ್ನ ಪ್ರೀತಿಯಿಂದ ಮಾತಾಡಿಸೋದು, ನನ್ನ ವೀಡಿಯೋನ ನೋಡ್ತಾ ಇದ್ರಿ. 48 ಅವರ್ಸ್ ವ್ಯೂಸ್ ಅಂತ ಇರುತ್ತೆ. ಆ 48 ಅವರ್ಸ್ ವ್ಯೂಸಲ್ಲಿ ನನಗೆ 3.5-4 ಲಕ್ಷವರೆಗೂ ಜನ ನೋಡ್ತಾಯಿದ್ರು. ಶಾರ್ಟ್ಸು, ಲೈವು, ವೀಡಿಯೋ ಎಲ್ಲ ಸೇರಿ ನಾನು ಹೇಳ್ತಾ ಇರೋದು ನೋಡ್ತಾಯಿದ್ರಿ. ಅದೇ ಥರ ನನ್ನ ಚಾನಲ್ನ ನೀವೆಲ್ಲರೂ ಮುಂದೆ ತೊಗೊಂಡು ಬರ್ತೀರಾ. ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ. ಕೃಷ್ಣನ ನಂಬಿ ನನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದೆ ನಾನು ಇವಾಗ ಮಾಡಿದ ತಪ್ಪನ್ನ ಇನ್ನೊಂದು ಸರಿ ನಾನು ಮಾಡಲ್ಲ ನಾನು, ಆಯಿತಾ? ಆದಷ್ಟು ಹುಷಾರಾಗಿರ್ತೀನಿ. ನಾನಿವಾಗ ಎಷ್ಟು ನಾನು ಅನುಭವಿಸ್ತಾ ಇದ್ದೀನಿ, ನೋವು ಅನುಭವಿಸ್ತಾ ಇದ್ದೀನಿ ಅಂತ ಅಂದರೆ, ದಿನಕ್ಕೆ ಎಷ್ಟು ಸರಿ ಆ ಚಾನಲ್ನ ತೆಗೆದು ನೋಡ್ತಾ ಇದ್ದೀನಿ ನಾನು. ಹಾಗೆ ಇನ್ನು ಆ ತಪ್ಪು ಮಾಡಲ್ಲ ನಾನು, ಆಯಿತಾ? ದಯವಿಟ್ಟು ನನ್ನ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.